ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಎನಿಮಿ ಯಾರು ಅಂತ ನನಗೆ ಗೊತ್ತು ತಾನೆ? ಅವನೇ ನೋಡು, ಅವನಿಗೂ ಆ ಕಾಂಪ್ಲೆಕ್ಸ್ ಅಂಗಡಿ ಮೇಲೆ ಇಂಟ್ರೆಸ್ಟು. ನೀನು ಆ ಅಂಗಡಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತೆ. ಕೊಡದೆ ಏನು ಮಾಡ್ತೀಯಾ? ಬಡ್ಡಿ ದುಡ್ಡು ತಾನೆ. ಆದರೆ ನಮ್ಮವನು ಬಡವ, ನಿಂತರ 500 ರೂಪಾಯಿ ನೋಟಲ್ಲಿ ಹಡಗು ಮಾಡಿ ಹರಿಯ ನೀರಲ್ಲಿ ಬಿಡೋನಲ್ಲ. ಆದರೂ ಅವನಿಗೆ ಆ ಅಂಗಡಿ ಬೇಕು. ಏ ಸುಮ್ಮನೆ ಗೊಣಗಬೇಡ, ಮುಚ್ಕೊಂಡು ನಿನ್ನ ಮಗನ ಹತ್ರ ಮಾತಾಡು. बाबा मुझे ले जाओ बाबा। बेटा मेरा बेटा किधर है तू? प्लीज बाबा बाबा। ಏನ್ ಸೆಟ್ ಮಗನ ಅಂಗಡಿನ ಬಿಟ್ಬಿಡಪ್ಪ, ಅವನ್ನ ಬಿಟ್ಬಿಡು. ನಿನಗೆ ಬೇಕಾದ ಅಂಗಡಿ ಬಿಟ್ಕೊಡ್ತೀನಿ. ಲಾಲ್, ನಾನು ಏಮರ್ಸ್ಬೇಡ, ಆಮೇಲೆ ನಿನ್ನ ಮಗನ್ನ. ಇಲ್ಲಪ್ಪ, ಖಂಡಿತ ಇಲ್ಲಪ್ಪ. ಏಯ್, ಈ ಪುಕ್ಕಾದ ಕೋಳಿನ ಅವ್ರ ಮನೆ ಹತ್ರ ಬಿಸಾಕ್ಬಿಟ್ಟು ಬನ್ನಿ. ಯಾರ ನೀನು? ಏಯ್, ಯಾರೋ ನೀನು? ಏನ ಏನು ಲುಕ್ ಕೊಡ್ತೀಯ? ಮಾತಾಡ ಚಪ್ಪರ್, ಮಾತಾಡ. ಮಾತಾಡ. ಯಾರ ನೀನು? ನೋಡೋ, ಇವತ್ತಿನೋ ಕ್ಯಾಂಟೀನ್ ಮನೆ ಕಬ್ಬ. ಯಾರು ಇವನ್? ಯಾರು ಅವರು? ಅವ್ರೆ. ಒಂದ್ ಕಾಲದಲ್ಲಿ ನನ್ಗೆ ದೇವ್ರು. ಒಂದು ಕಾಲದಲ್ಲಿ? ಹೌದು. ಅಂದ್ರೆ ಮಾಜಿ ದೇವ್ರು. ಇರೋ ಮಾಜಿ ದೇವ್ರು. ಬೇಡಪ್ಪ, ನಿನ್ ಮಾಜಿ ದೇವ್ರನ್ನ ಹತ್ತಿರ ನೋಡ್ಕೊಂಡ್ ಬರ್ತೀನಿ. ಏನು ಬೇಡ, ಯಾವ ದೇವ್ರು? ಉಡುಪಿ ಶ್ರೀಕೃಷ್ಣನ, ತಿರುಪತಿ ತಿಮ್ಮಪ್ಪನ, ನಂಜುಂಡೇಶ್ವರನ? ಬಿಡ, ದೇವ್ರಂತ ದೇವ್ರು. ನೀ ಏನ್ ಸಾಚನ ಬಸು? ಅವ್ರ ಹಾಫ್ ಟಿಕೆಟ್ ಆದ್ರೆ ನೀ ಫುಲ್ ಟಿಕೆಟ್ ಹೇಳಕ್ ಬಂದ್ಬಿಟ್ಟ. ಆಶ್ರಯ ಕೊಟ್ಟವ್ರಿಗೆ ಅಂಕುಶನ? ಏನಂದ ಅಂಕುಶನ? ಇದು ಗಲಾಟೆ ಏರಿಯಾ, ನನ್ನಂತೊಬ್ಬ ಬೇಕಾಗಿತ್ತು. ನೀನ್ ಬೇಡ್ಕೊಂಡೆ ನಾ ಬಂದ್ ಸೆಟ್ಲ್ ಆದೆ. ಅದ್ರಲ್ಲಿ ದೊಡ್ಡದಾಗಿ ಹೇಳ್ಕೊತಾ ಇದ್ದೆ. ಹೇಳ್ತೀನಿ, 101 ಸತಿ ಹೇಳ್ತೀನಿ, ನೀನು ನನ್ನ ಮಗನ್ ತರ ಅಂತ. ನಾನು ನಿನ್ಗೆ ಅಪ್ಪನ ತರ ಕೊಡು. ನನಗೆ ಅಪ್ಪನ ತರ ಎಷ್ಟು ಕೋಪ ಬರುತ್ತೆ, ಬೆಂಕಿ ತರ. ಇದೇ ಬೆಂಕಿ ನನಗೊಂದು ಕಾಲದಲ್ಲಿ ಅನ್ನ ಕೊಡ್ತು. ಆಮೇಲೆ ಅದೇ ಬೆಂಕಿ ನನ್ನನ್ನ ಸುಟ್ಟು ಸುಣ್ಣ ಮಾಡ್ತು. ಇವತ್ತು ಬಿರ್ಲಾ ಬೋಸ್ ಸಂಸಾರ ಜೊತೆ ಸಂತೋಷವಾಗಿದ್ದಾನೆ. ಅವನ ಮೇಲೆ ನಾನು ಸೇಡ್ ತೀರ್ಸ್ಕೋಬೇಕು ವಾಸು. ಆ ಶಕ್ತಿ ನಿನ್ನತ್ರ ಮಾತ್ರ ಇದೆ. ನನಗೆ ಅರ್ಥ ಆಗಿಲ್ಲ. ಅವನ ಜೀವ, ಆ ಹುಡುಗಿನ 1-2 ದಿನ ಎತ್ಕೊಂಡು ಎಲ್ಲಾದ್ರೂ ಹೊರಟೋಗು. ಆ 2 ದಿನ ಬಿರ್ಲಾ ಬೋಸ್ ಪಡೋ ವೇದನೆನ ನಾನು ನೋಡ್ಬೇಕು ವಾಸು, ಸಂತೋಷ ಪಡಬೇಕು. ನಿನಗೆ ಆವೇಶ ಜಾಸ್ತಿ ಆಗಿದೆ, ಕಡಿಮೆ ಮಾಡೋ ಇಂಜೆಕ್ಷನ್ ತಗೋಬೇಕು. ನಂತರ ಆದರೂ ತುಳಸಿಗೇನಾದ್ರೂ ಮಾಡಬೇಕು ಅನ್ಸುತ್ತೆ, ಮಾಡ್ತೀನಿ. ನೀನ್ಯಾಕೆ ಬಂದಲ್ಲಿಗೆ? ನಾನು ನಿನ್ನ ನೋಡಕ್ ಬರ್ತೀನಿ ಅಂತ ಮನೇಲಿ ಕೂಡ ಹೇಳ್ದೆ ಬಂದಿದ್ದೀನಿ ಗೊತ್ತಾ? ಹೇಳಿ ಬರ್ಬೇಕಾಗಿತ್ತು. ಏನ್ ಮಾಡ್ತಿದ್ರು? 4 ದಿನ ಜೈಲ್ಗೆ ಹಾಕ್ತಿದ್ರು. ಇದಕ್ಕೆ ನಾ ಕೇರ್ ಮಾಡಲ್ಲ. ನೀನ್ ನೋಡಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ಯಾಕೆ? ಇಂಥ ಒರಟು ಬಾಯಲ್ಲಿ ಅಷ್ಟು ಒಳ್ಳೆ ಹಾಡು ಹ್ಯಾಕ್ ಬಂತು ಅಂತ. ಆದ್ಮೇಲೆ ಬೇಡದರ ವಿಷಯ. ನೀನ್ ಯಾಕಾದ್ರೂ ಕಿಡ್ನಾಪ್ ಮಾಡುದು ಅನ್ಸ್ತಾ ಇದೆ. ನಂಗೂ ಅಷ್ಟೇ, ನೀನ್ ಯಾಕಾದ್ರೂ ಬಿಟ್ಟು ವಾಪಸ್ ಬನ್ನೋ ಅನ್ಸುತ್ತೆ. ನಿಜವಾಗ್ಲು ಅನ್ಕೊಂಡೇ ಇಲ್ದಿರೋ ವ್ಯಕ್ತಿಯಿಂದ ಅನ್ಕೊಂಡೇ ಇಲ್ದಿರೋ ಸಮಯದಲ್ಲಿ ಆ ಹಾಡ್ ಬಂತಲ್ಲ, ಅವಾಗ್ಲೇ ಅಟ್ರಾಕ್ಟ್ ಆದೆ ಗೊತ್ತಾ. 1 ವಾರ ನಾನು ಎಷ್ಟು ಕನ್ಫ್ಯೂಸ್ ಆಗಿದ್ದೆ ಗೊತ್ತಾ. ಇಲ್ಲ ವಾಸು, ಇಷ್ಟು ದಿವಸ ನೀನು ಮ್ಯೂಸಿಕ್ ಇಂದಾನೇ ಇಷ್ಟ ಆಗಿದ್ದೆ, ಈಗ ಮ್ಯೂಸಿಕ್ ಇಲ್ದೇನೂ ಇಷ್ಟ ಆಗಿದೀಯಾ. ಕೇಳಿದ ತಕ್ಷಣ ಎಲ್ಲ ಸಿಗೋ ಸಂಸಾರ ನಮ್ದು, ಈಗ ನೀನೇ ಬೇಕು ಅಂತ ಕೇಳ್ತೀನಿ ವಾಸು. ಮುಚ್ಚ ಬಾಯಿ. ನೋಡು, ಇಲ್ಲಿ ನೋಡು.
ಬರೀ ಪರ್ದೆ, ಖಾಲಿ ಪರ್ದೆ. ಇಷ್ಟು ವರ್ಷ ಆದ್ರೂ ನಾನಿದ್ರಲ್ಲಿ ಒಂದ್ ಸಿನಿಮಾ ನೋಡಿಲ್ಲ ಗೊತ್ತಾ? ಅದಕ್ಕೂ ಇದಕ್ಕೂ ಇದೆ ಸಂಬಂಧ ಇದೆ. ಈ ಪ್ರೀತಿ ಪ್ರೇಮ ಅನ್ನೋದು ಬರೀ ಪರ್ದೆ, ಖಾಲಿ ಪರ್ದೆ. ಅದ್ರ ಮೂಡ ಭಾವನೆಗಳೆಲ್ಲ ಬರೀ ನಾಟಕ, ಸೆಂಟಿಮೆಂಟಲ್ ನಾಟಕ. ಕಿರ್ಚ್ಬೇಡ ವಾಸು. ಬೆಳಕಿನ ಹತ್ರ ಹೋದಷ್ಟು ನಮ್ ನೆರಳು ಕಡಿಮೆ ಆಗುತ್ತೆ, ವಾಸ್ತವದ ಹತ್ರ ಹೋದಷ್ಟು ಸತ್ಯ ಅರಿವಾಗುತ್ತೆ. ಕತ್ಲಾಗಿರೋ ನಿನ್ ಹೃದಯಕ್ಕೆ ನಾನ್ ದೀಪ ಹಚ್ತೀನಿ. ಬೇಡ, ನಾನ್ ಕತ್ತಲೇ ಇರ್ತೀನಿ. ನೋಡು, ಇಬ್ರು ಸೇರಿ ಜನ್ಮ ಕೊಟ್ರು ಅಂತ ನನಗೆ ಗೊತ್ತು. 4 ಜನ ಸೇರಿ ಹೊತ್ಕೊಂಡು ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ಗೆ ಯಾರು ಬೇಕಾಗಿಲ್ಲ. ನಿದ್ದೆ ಮಾಡೋನು ಎಬ್ಬರಿಸ್ಬೇಡ, ಹೊರಟೋಗು. ಗೆಟ್ ಔಟ್. ಕನ್ನಡ ಸಿನಿಮಾ ತೆಗೆದ್ರೆ ಕಳ್ಳಿ ವಿಡಿಯೋ ಕ್ಯಾಸೆಟ್ ಹಾಕೊಂಡು ಮನೇಲೆ ನೋಡ್ಬಿಡ್ತಾರೆ. ಅದೇ ಇಂತ ಪೂತಿ ಸಿನಿಮಾ ಅಂದ್ರೆ ಸಂಸಾರ ಸಮೇತರಾಗಿ ಬಂದ್ಬಿಡ್ತಾರೆ. ಅಯ್ಯೋ, ಏನಾಗೋಯ್ತು ನಮ್ ಕರ್ನಾಟಕ. ಸರಿಯಾಗಿ ಹೇಳ್ದೆ ಕಣ. ಅಲ್ಲಿ ನೋಡು, ಸ್ಕೂಲ್ ಹುಡುಗರೆಲ್ಲ ಬಂದ್ಬಿಟ್ಟವ್ರೆ. ಸ್ಕೂಲ್ ಬಾಯ್ಸ್, ನೀವು ಛತ್ರಿ ಸ್ಕೂಲ್ ಬಾಯ್ಸ್ ಸ್ಕೂಲ್ ಚಕ್ಕರ್ ಹೊಡೆದು ಅಡೇ ಸಿನಿಮಾ ನೋಡಕ್ ಬಂದಿದ್ರ? ಅವಳ ರಾತ್ರಿಗಳು ಸಿನಿಮಾ ಬಂದಾಗ ನೀವ್ ಯಾರು ಹುಟ್ಟೇ ಇರಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಫಿಲ್ಮ್ ನೋಡೋ ಫ್ಯಾಮಿಲಿ ನಮ್ದು. ಇಲ್ಲಿಗೆ ಬಂದಿರೋದು ಎಲ್ರು ಆಕ್ಟ್ ಮಾಡೋಕೆ. ಈಗ ನೀನ್ ಮಾಡ್ತಿರೋದು ವಿಲನ್ ಕ್ಯಾರೆಕ್ಟರ್. ಹೀರೋ ಆಗಿ ನಟಿಸ್ತೀಯಾ? ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಒಂದು ಹುಡುಗಿಗೆ ನೀನು ಪ್ರೀತಿಸೋ ತರ ನಟಿಸ್ಬೇಕು. ನನ್ನ ಕೆಲಸ ಇದೆ, ನಾ ಹೋಗ್ಬೇಕು. ಏ ವಾಸು, ನಿಲ್ಲು. ನಿನ್ ಕೈಲಿ ಮಾತ್ರ ಇದು ಸಾಧ್ಯ. ಆ ಬಿರ್ಲಾ ಬೋಸ್ ಮಗಳನ್ನ ಇಟ್ಕೊಂಡು 2 ದಿನ ಆ ಫ್ಯಾಮಿಲಿನೇ ಅಳ್ಳಾಡಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ಹುಡುಗಿ ನನ್ನನ್ನೇ ಅಳ್ಳಾಡಿಸ್ಬಿಡ್ತಾಳೆ ಅಂತ ಕಾಣುತ್ತೆ. ಆಗಾಗ ಇಂಜೆಕ್ಷನ್, ಆಗಾಗ ನೋವು ಅಂತ ಹೇಳಿದ್ದೆ. ಈಗ ಹಾಗಲ್ಲ, ಒಂದೇ ಇಂಜೆಕ್ಷನ್ ಬಾಳು ಪೂರ್ತಿ ಆ ಬಿರ್ಲಾ ಬೋಸ್ ನೋವಿನಿಂದ ನರಳಬೇಕು. 20 ವರ್ಷ ನಾನ್ ನರಳದ ಹಾಗೆ ಅದು ನಿನ್ ಕೈಲಿದೆ ವಾಸು. ನನ್ನ ಕೈಯಲ್ಲಿರೋದು ಬರೀ ರೇಖೆ ತುಳಸಿ. ಆ ರೇಖೆಯಲ್ಲಿ ಬಿರ್ಲಾ ಬೋಸ್ ಜಾತ್ಖಾನೆ ಇದೆ. ಆ ಹುಡುಗಿನ ನೀನ್ ಪ್ರೀತಿಸ್ಬೇಕು, ನಟಿಸ್ಬೇಕು. ಆ ಹುಡುಗಿ ಕಣ್ಣಲ್ಲಿ ಪ್ರೀತಿ ನೋಡ್ದೆ. ಅವಳು ನಾಯಿ ಮರಿತರ ನಿನ್ ಹಿಂದೆ ಬಂದಿದ್ ನೋಡ್ದೆ. ನನ್ನ ಕ್ರಿಮಿನಲ್ ಅಂತ ಹೇಳಿ ಒಳಗ ಹಾಕ್ಸಿದ ಆ ಬಿರ್ಲಾ ಬೋಸ್ ಮಗಳನ್ನ ಒಬ್ಬ ಕ್ರಿಮಿನಲ್ ಕೈಲಿ ಲವ್ ಮಾಡಿಸ್ಬೇಕು. ಅದೇ ನನ್ನ ಆಸೆ ವಾಸು. ಅವತ್ ನಾನು ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ತುಳಸಿ ನನಗೆ ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರ. ಅದಕ್ಕೂ ಇದಕ್ಕೂ ಸರಿಯಾಗೋಯ್ತು. ಆದ್ರೆ ಇವತ್ತು ನೀನು ಹೇಳ್ತಿರೋದು ನನಗೆ ಸರಿ ಇಲ್ಲ ಅಂತ ಅನ್ನಿಸ್ತಿರು. ತುಳಸಿಗೋಸ್ಕರ ಮಾಡ್ಬೇಕು ಅನಿಸ್ತಾ ಇದೆ. ಈಗಿನ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ರೌಡಿಗಳನ್ನ ಹೀರೋ ಹಾಗೆ. ನಿಜ, ಅದನ್ನ ನೋಡಿ ನೋಡಿಯೇ ಹುಡುಗಿಯರೆಲ್ಲ ರೌಡಿಗಳನ್ನ ಲವ್ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ. ಮೋಹನ, ಏನಾಯ್ತು? ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಓ, ಗೊತ್ತಾಯ್ತಾ? ವೆರಿ ಗುಡ್. ನಿಮಗೆಲ್ಲ ಅರ್ಥ ಆಗಿದೆ ತಾನೆ? ಆಗಿದೆ ಆಗಿದೆ. ಹಾಗಾದ್ರೆ ನಿಮಗೆಲ್ಲ ಅರ್ಥ ಮಾಡಿಸೋ ಕೆಲಸ ಸುಲಭ ಆಯ್ತು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸಿಗೆ ನೀನು ಬಂದಾಯ್ತು ಅಂತ ತಿಳ್ಕೊಂಡಿದ್ದೀಯಾ? ಅದಿನ್ನೂ ನಿಮಗೆ ಗೊತ್ತಾಗ್ಲಿಲ್ವಾ? ಅಪ್ಪ, ಅರ್ಥ ಮಾಡ್ಕೊಳಕ್ಕಾಗ್ದೇ ಇರೋ ಕೆಲ ವಿಷಯಗಳಿವೆ. ಆ ಸಂದರ್ಭ ಬಂದಾಗ ಅದ್ ನಿಮ್ಗೆ ಗೊತ್ತಾಗುತ್ತೆ. ವಾಸು, ಸಿನಿಮಾ ಥಿಯೇಟರ್ ಅಲ್ಲಿ ತಂಗಿದ್ದಕ್ಕೂ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟೆ ವಾಸು. ಶಬಾಷ್. ನಾನ್ ಕಣ್ ತೆರಿತು ಅನ್ಕೊಂಡೆ. ಇಲ್ಲ ವಾಸು, ನಿನ್ ಬಣ್ಣ ಬಯಲಾಯ್ತು. ನಿನಗ್ ನೋವಾದ್ರೆ ನನಗೂ ನೋವಾಗ್ಬೇಕು ಅಂತ ನಾನ್ ಆಸೆ ಪಟ್ಟೆ. ಆದ್ರೆ ನೀನು, ನಿನಗ್ ನೋವಾದ್ರೆ ಈ ಊರ್ಗೆ ನೋವಾಗ್ಬೇಕು ಅಂತ ಹಣಕ್ಕೆ ಆಸೆ ಪಟ್ಟು ನನ್ನ ಹೃದಯನೇ ಕತ್ತರಿಸ್ಬಿಟ್ಟೆ ವಾಸು. ನನ್ನ ಅದೃಷ್ಟಕ್ಕೆ ನಮ್ಮಪ್ಪ, ಅಮ್ಮ, ಅಣ್ಣ, ಚಿಕ್ಕಪ್ಪ ಯಾರನ್ನೂ ಎದುರಾಕೊಳ್ಳಿಲ್ಲ. ಆದ್ರೆ ನೀನು ಪ್ರೀತಿ, ನೀತಿ, ನಂಬಿಕೆಯನ್ನ ಎಲ್ಲದನ್ನೂ ಎದುರಾಕೊಂಡೆ. ಅದ್ರ ಬೆಲೆ ನಿಮ್ಗೆ ಗೊತ್ತಾಗದೆ ಇರ್ಬೋದು. ನಾನ್ ದೂರ ಹೋದ್ಮೇಲೆ ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ಬಾಜು. ವಾಸು 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 ವಾಸು
ನಾನು ಕುರುಡಾಗಿದ್ದು ಮೋಹನನ್ ಅರ್ಥ ಮಾಡ್ಕೊಂಡೆ. ನೀನು ಕಣ್ಣಿದ್ದು ಕುರುಡಾಗ್ಬಿಟ್ಟೆ ವಾಸು. ವಾಸು ನಿನಗ್ ಒಳ್ಳೇದಾಗಲ್ಲ ವಾಸು. ವಾಸು ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು ವಾಸು. ವಾಸು ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು ವಾಸು. ವಾಸು ಹಾಳು ಬಿದ್ದ ನನ್ನ ಎದೆ ಕುಡಿಯೋಳಗೆ ಅವಳು ಬಂದು ದೀಪ ಹಚ್ಚಿದ. ನನಗ ಬೆಳಕು ಬೇಕು, ನನಗವಳು ಬೇಕು. ಅದು ಸಾಧ್ಯ ಇಲ್ಲ ವಾಸು, ಸಾಧ್ಯ ಇಲ್ಲ. ನೀನೊಬ್ಬ ಕ್ರಿಮಿನಲ್, ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಹೌದು, ನಾನೊಬ್ಬ ಕ್ರಿಮಿನಲ್. ದ್ರೋಹಕ್ಕೆ, ಪ್ರೀತಿಗಲ್ಲ. ನೋಡು ನೋಡು, ಬರಡಾಗಿದ್ದ ನನ್ನ ಎದೆಯಲ್ಲಿ ಈಗ ನನ್ನ ಪ್ರೀತಿ ಚಿಗುರ್ತಾ ಇದೆ. ಅದನ್ನ ಜಿವಿಟ್ ಬೇಡ. ನನಗವಳು ಬೇಕು, ಅವಳು ಪ್ರೀತಿ ಬೇಕು. ಆಗಲ್ಲ, ಅದನ್ನ ಕೊಡಕ್ಕಾಗಲ್ಲ. ಕೊಡಕ್ಕಾಗಲ್ಲ. ನೀನ್ ಯಾರು? ನೀನ್ ಅವಳ ಅಪ್ಪನ? ಹೌದು, ಹಾಗೆ ತಿಳ್ಕೋ. ದೇವತೆ ಅಂತ ಅವಳಲ್ಲಿ, ನಿನ್ನಂತ ರಾಕ್ಷಸ ಎಲ್ಲಿ? ಹೌದು, ನೀನ್ ಪ್ರೀತಿ ಮಾಡೋದ ಮಾಡ್ಬಿಡ್ಬೇಕು, ಬಿಟ್ಬಿಡು ಅಂತ ಬಿಟ್ಬಿಡ್ಬೇಕಾ? ಪ್ರೀತಿ ಅನ್ನೋದು ನೀನ್ ಕೊಟ್ಟಿದ್ದ ಇಲ್ಲ ಮಪ್ಪ ಕೊಟ್ಟಿದ್ದ? ಹೋಗಲ್ಲ, ಪ್ರೀತಿ ಮಾಡ್ಬಾರ್ದಂತೆ. ನಾನ್ ಮಾಡ್ತೀನಿ ಕಣ. ಮೋಹನ, ನಾನು ಈ ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ ಅನ್ನೋದನ್ನೆಲ್ಲ ವ್ಯವಹಾರಕ್ಕಾಗಿ ನೋಡ್ತವನು. ಅವೆಲ್ಲ ನನ್ನನ್ನು ಬಳಸ್ಕೊಂಡಿದ್ದು ಹಾಗೇನೆ ಅಷ್ಟೇ. ಯಾಕೆ ಇಲ್ಲಿವರೆಗೂ ನನ್ನ ಜೊತೆ ನೋಡ್ಕೊಂಡಿದ್ದು ಹಾಗೇನೆ. ಆದ್ರೆ ಪ್ರೀತಿ ಅನ್ನೋದ್ರ ಅರ್ಥ ನನಗೆ ಈಗ ಗೊತ್ತಾಗ್ತಾ ಇದೆ. ನೋಡು, ನಾನು ಕ್ಷಮಿಸಿದ್ದೀನಿ ಅಂತ ಒಂದೇ ಒಂದು ಮಾತು ಹೇಳು. ಇವೆಲ್ಲ ಬಿಟ್ಬಿಡ್ತೀನಿ. ನಿಜವಾಗ್ಲು ನನಗೆ ನೀನ್ ಬೇಕು, ನಿನ್ ಪ್ರೀತಿ ಬೇಕು. ನಾನು ಅಳೋದಕ್ಕೆ ನಿನ್ ಮಡಿಲ್ಬೇಕು, ನಿನ್ ರೂಪದಲ್ಲಿ ತಾಯಿ ಬೇಕು. ಮೋಹನ, ನಾನು ಬಿಟ್ಟು ಹೋಗ್ಬೇಡ ಪ್ಲೀಸ್. ನನ್ನ ಮಾತು ಕೇಳು. ನೋಡು, ನಾನು ನಿನಗೋಸ್ಕರ ಏನ್ ಬೇಕಾದ್ರೂ. ನಿನ್ ನಡೆ, ನುಡಿ, ಆಚಾರ, ವಿಚಾರ, ಮನಸ್ಸು, ಹೃದಯ ಎಲ್ಲಾನು ಮೋಸದಿಂದ ಮುಚ್ಕೊಂಡಿದೆ ಅಂತ ಗೊತ್ತಾದ್ಮೇಲೂ ಕೂಡ ಮೋಸ ಹೋಗುವಂತ ಮೂರ್ಖಳಲ್ಲ ನಾನು. ಒಂದ್ ತಿಳ್ಕೋ ವಾಸು, ನೀನ್ ಬಯಸಿದ್ಯಾವತ್ತು ಯಾರಿಂದಾನು ಸಿಗಲ್ಲ. ಆಕ್ಚುಲಿ ವಾಸು ಯಾರು? ಇದೇ ಪ್ರಶ್ನೆ ನಾನು ಒಂದ್ ದಿವಸ ತಾವ್ ಕೇಳಿದೆ. ಅದಕ್ಕೆ ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟ. ಈಗ್ಲಿ ಇಂಥವ್ನು ಕುಡ್ಕೊಂಬರುವಾಗ ಈ ಪ್ರಶ್ನೆ ಕೇಳಿದೆ. ಅವತ್ ಕಜ್ಜಿ ನಾಯಿ ಹೊಡೆದಂಗ್ ಹೊಡೆದ. ಇಲ್ಲ ಒಡೆದ್ ಕುಡಿತಾನೆ, ಇಲ್ಲ ಕುಡಿದ್ಬಿಟ್ಟು ಹೊಡಿತಾನೆ. ಇದ್ಯಾಕಪ್ಪ ಹಿಂಗೆ ಅನ್ಕೊಂಡು ಒಂದ್ ದಿವಸ ನಾನೇ ಚೆನ್ನಾಗಿ ಕುಡ್ದ ನಂಗೆ ಡೌ ಕಟ್ಟಿ ಏನ್ ನಿನ್ ಕತೆ ಅಂತ ಕೇಳಿದೆ. ಅವ್ನ್ ನಿಜವಾದ ಕತೆ ಎಲ್ಲ ಒದರ್ಬಿಟ್ಟ. ಆ ಕತೆ ಎಲ್ಲ ಕೇಳ್ತಾ ಕೇಳ್ತಾ ನಾನೇ ಕುಡಿದ್ಬಿಟ್ಟೆ, ಕಂಠ ಮಠ ಕುಡಿದ್ಬಿಟ್ಟೆ. ಅವ್ರವ್ವ ತೇಜಾಗೆ ಪದಾಡೋಳು, ಅವರಪ್ಪ ದೊಡ್ಡ ಬಿಸಿನೆಸ್ ಮನ್. ಇಬ್ರು ಹಂದಿನಾಯಿಗಳ ತರ ಕಚ್ಚಾಟ, ಜಗಳ ಮಾಡ್ಕೊಂಡ್ರು, ಡೈವರ್ಸ್ ಆಗೋಯ್ತು. ತಾಯಿ ಒಂದು ಮದುವೆ ಮಾಡ್ಕೊಂಡ್ರು. ಜೀವನದಲ್ಲಿ ಎಷ್ಟೋದಪ್ಪ ಹುಡುಗರು ಕೆಟ್ಟ ಮನೆ ಬಿಟ್ಟು ಓಡಾಯ್ತಾರೆ. ಆದ್ರೆ ಇವನು ಕೆಟ್ಟ ಅಪ್ಪ ಅಮ್ಮನ ಕಾಟ ತಡೆಯಕ್ಕಾಗದೆ ಮನೆ ಬಿಟ್ಟು ಓಡೋದ. ಆಮೇಲೆ ಜನಗಳ ದೃಷ್ಟಿಲಿ ಕೆಟ್ಟವನಾಗೆ ಬೆಳೆದ. ಅವನ ಜೀವನದಲ್ಲಿ ಮುಂದೆ ಹೇಗೂ ಏನು. ಅಪ್ಪ, ನಿಮ್ ಹತ್ರ ನಾನೊಂದು ವಿಷಯ ಮಾತಾಡ್ಬೇಕು. ನನ್ ಬಗ್ಗೆ ನಿಮ್ ಗಮನಕ್ಕೆ ಬಂದ್ಮೇಲೆ ಕೂಡ ಮೆಚ್ಯೂರ್ಡ್ ಆಗಿ, ನಿಧಾನವಾಗಿ, ನಾಜೂಕಾಗಿ ಅಡ್ವೈಸ್ ಮಾಡಿದ ನಿಮ್ ಪಾಸಿಟಿವ್ ಅಪ್ರೋಚ್ನ ಐ ರಿಯಲಿ ಅಡ್ಮೈರ್ ಇಟ್. ಮುಗ್ದೋಯ್ತು ಅಂತ ನೀವೆಲ್ಲ ಯಾಕೆ ನಾನೇ ಫುಲ್ ಸ್ಟಾಪ್ ಹಾಕಿದ ವಿಷಯಕ್ಕೆ ಈಗ ಮತ್ತೆ ನಾನೇ ಕಾಮ ಹಾಕ್ತಾ ಇದ್ದೀನಿ. ನನ್ನ ಮನ್ಸಿಗೆ ಸರಿ ಅನ್ಸೋದನ್ನ ಮಾಡೋ ಧೈರ್ಯ ನಮ್ಮ ಅಪ್ಪನಿಂದ ಕಲ್ತಿದ್ದೀನಿ. ಅದನ್ನ ಒಪ್ಕೊಳ್ಳೋ ಧೈರ್ಯ ನಮ್ಮ ಅಪ್ಪನಿಗಿದ್ಯಾ? ಗಂಗಾ, ಅವಳ ಬಗ್ಗೆ ಯಾವ ಅಪ್ರಿಯವಾದ ಸುದ್ದಿನೂ ನಿನ್ನ ಕಿವಿಗೆ ಬೀಳಬಾರ್ದು ಅನ್ನೋದಕ್ಕೋಸ್ಕರನೇ ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನ ಮರೆತು ಈ ವಿಷಯ ಬಚ್ಚಿಟ್ಟೆ. ನೋಡು ಗಂಗಾ, ನಾವಳನ್ನ ಬೆಳೆಸಿರೋದ್ರಲ್ಲಿ ಏನಾದ್ರೂ ಕೊರತೆ ಇಟ್ಟಿದೀವಿ ಅಂತ ನಿನ್ಗೆ ಅನ್ನಿಸ್ತಾ ಇಲ್ಲ ತಾನೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದವನು ಪ್ರಾಣ ತೆಗೆಯೋ ಒಬ್ಬ ವ್ಯಕ್ತಿ ಆದ. ಹೃದಯಕ್ಕಿಂತ ಹೆಚ್ಚಾದ ಮಗಳು ಈಗ ಹೃದಯನೇ ಚುಚ್ತಾ ಇದ್ದಾಳೆ. ಅದಕ್ಕೆ ಯಾರೇನ್ ಮಾಡಕ್ಕಾಗುತ್ತೆ? ಗಂಗಾ, ನಾವು ಗಟ್ಟಿ ಮನಸ್ಸು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಮೋಹನಾಗೆ ಇದೆಲ್ಲ ತಾನಾಗಿ ತಿಳಿಯೋಕೆ ಮುಂಚೆನೆ ನಾವು ಅವಳಿಗೆ ತಿಳಿಸ್ಬೇಕು. ಗಂಡ ಕ್ರಿಮಿನಲ್ ಅನ್ನೋ ಕಾರಣಕ್ಕೆ ಅವನನ್ನು ಬಿಟ್ಟು ಮಗಳ ಭವಿಷ್ಯಕ್ಕೋಸ್ಕರ ಹೆತ್ತು ಮಗಳನ್ನೇ ಬಿಟ್ಟು ನೀನ್ ದುರ್ವಾತ್ಯಾಗನ ಮೋಹನ ಅರ್ಥ ಮಾಡ್ಕೊಂಡು ಅವಳ ಮನ್ಸನ್ ಬದಲಾಯಿಸಿ
ಆ ರೌಡಿನ ಬಿಟ್ಬಿಡ್ತಾಳೆ. ಇದು ಗಂಗಾ, ಅವಳು ನಮ್ಮ ಆತ್ಮ. ಆದ್ರೂ ನಾವು ಅವಳನ್ನ ನಿನಗೆ ಒಪ್ಸೋದಕ್ಕೆ ತಯಾರಾಗಿದ್ದೀವಿ. ಯಾಕಂದ್ರೆ ಅವಳು ಚೆನ್ನಾಗಿರ್ಬೇಕು. ಇದೊಂದೇ ನಮ್ಮ ಮುಂದಿರುವ ದಾರಿ. ಈ ಮಮತೆ, ಬಂಧನ, ಮಗಳನ್ನ ದೂರದಿಂದ ನೋಡಿ ಕಣ್ಣೀರ್ ಹಾಕೋದು, ಇದ್ಯಾವುದೂ ಈಗ ನನ್ನಲ್ಲಿಲ್ಲ. ಐ ಹ್ಯಾವ್ ಮೈ ಓನ್ ಕನ್ವಿಕ್ಷನ್ಸ್. ನೀವೇ ಅವಳನ್ನ ಹೆತ್ತು ಬೆಳೆಸಿರೋ ತಂದೆ ತಾಯಿ ಅಂತ ತಿಳ್ಕೊಂಡಿರೋ ಆ ಚಿಕ್ಕ ಹುಡುಗಿ ಹೃದಯನ ಕದಡಬಾರ್ದು. ಅದು ಪಾಪ. ಅದಕ್ಕೆ ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಕಮಿಷನರ್ ಸರ್, ನಾನು ಯಾರ ಕಣ್ಣಿಗೂ ಬೀಳ್ದ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಮರನೇ ಬುಡ ಸಮೇತ ಕಿತ್ತು ನೆಡೋ ಈ ಕಾಲದಲ್ಲಿ ನಾನೊಂದು ಬೇಜಾನ ನಿಮ್ಮ ಮಣ್ಣಲ್ಲಿ ಹಾಕ್ದೆ. ಆ ತೋಟದ ಮಾಲೀಕರು ನೀವೇ, ಕಾವಲುಗಾರರು ನೀವೇ. ಗಂಗಾ, ಗಂಗಾ ಕೇಳು.